ಹಲೋ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಹಿಂದಿನ ವಿಡಿಯೋದಲ್ಲಿ ನಾವು ಸೌಂಡ್ಸ್ ಮತ್ತು ವೋವಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಲಾಸ್ಟ್ ವಿಡಿಯೋಲಿ ಒಂದು ಟ್ರಿಕ್ಕಿ ಕ್ವಶನ್ಸ್ ಕೇಳಿದ್ದೆ ಅಲ್ಲ, ಅದಕ್ಕೆ ಆನ್ಸರ್ ಪಪ್ಪಾಯ. ಆನ್ಸರ್ ಏನಂದರೆ ಪಪ್ಪಾಯ. ಈ ವಿಡಿಯೋಲಿ ನಾವು ಕಾನ್ಸನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಲಾಸ್ಟ್ಲಿ ಮತ್ತೊಂದು ಟ್ರಿಕ್ಕಿ ಕ್ವಶನ್ಸ್ನ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ದಿನ ನಾವು ವೋವಲ್ಸ್ ಮತ್ತು ಕಾನ್ಸೊನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ವೋವಲ್ಸ್ ಅಂದರೆ ಯಾವುದಪ್ಪ ಅಂದರೆ ಎ, ಇ, ಐ, ಓ, ಯು. ಈ 5 ಅಕ್ಷರಗಳು ವೋವಲ್ಸ್. ಓಕೆ, ಎ, ಇ, ಐ, ಓ, ಯು. ಈ 5 ಅಕ್ಷರಗಳನ್ನ ನಾವು ವೋವಲ್ಸ್ ಅಂತ ಕರಿತೀವಿ. ಇಂಗ್ಲೀಷ್ಲಿ ಒಟ್ಟು 26 ಆಲ್ಫಾಬೆಟಿಕ್ ಲೆಟರ್ಸ್ ಇದೆ. ಈ 5 ಅಕ್ಷರ ನಾವು ವೋವಲ್ಸ್ ಅಂತ ಕರೆದ್ರೆ ಉಳಿದ ಅಕ್ಷರಗಳನ್ನು, ಉಳಿದ ಲೆಟರ್ಸ್ಗಳನ್ನು ನಾವು ಕಾನ್ಸೊನೆಂಟ್ಸ್ ಅಂತ ಕರಿತೀವಿ. ಏನಂತ? ಕಾನ್ಸೊನೆಂಟ್ಸ್. ಹಾಗಾದರೆ ಕಾನ್ಸೊನೆಂಟ್ಸ್ ಅಕ್ಷರಗಳು ಯಾವ್ದ್ಯಾವುದು ಅಂತ ತಿಳ್ಕೊಳ್ಳೋಣ. ಯಾವ್ದ್ಯಾವುದಂದರೆ ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಇವಿಷ್ಟು ಅಕ್ಷರಗಳು ಕಾನ್ಸೊನೆಂಟ್ಸ್. ಇಲ್ಲಿ 5 ಅಕ್ಷರಗಳು ವೋವಲ್ಸ್ ಆದರೆ ಇನ್ನುಳಿದ ಅಕ್ಷರಗಳು ಕಾನ್ಸೊನೆಂಟ್ಸ್. ಈ ವೋವಲ್ಸ್ ಎಷ್ಟಿದೆ? 5. ಹಾಗಾದರೆ ಈ ಕಾನ್ಸೊನೆಂಟ್ಸು 21. ಸೊ 5 ಪ್ಲಸ್ 21 ಈಕ್ವಲ್ಸ್ 26. ಒಟ್ಟು ಇಂಗ್ಲೀಷ್ನಲ್ಲಿ 26 ಆಲ್ಫಾಬೆಟಿಕ್ ಲೆಟರ್ಸ್ ಇದೆ. ಓಕೆ, ಇವತ್ತು ನಾವು ವೋವಲ್ಸ್ ಯಾವ್ದ್ಯಾವುದು ಅಂತ ತಿಳ್ಕೊಂಡ್ವಿ, ಕಾನ್ಸೊನೆಂಟ್ಸ್ ಯಾವ್ದ್ಯಾವುದು ಅಂತ ತಿಳ್ಕೊಂಡ್ವಿ.